ರೈತರ ಹತ್ರ ನೇರವಾಗಿ ಅವರು ಯಾವ ರೀತಿಯಿಂದ ಏನೋ ದೂರಿಗೆ ಕೇಳಿದ್ರು ಅದ್ರ ಜೊತೆಗೆ ಈ ಬೇರೆ ರೈತರಿಗೆ ಏನು ಹೇಳಕ್ಕೆ ಬಯಸ್ತಾ ಇದ್ದಾರೆ, ನೀವು ಬೇರೆ ರೈತರಿಗೆ ಏನು ಹೇಳ್ತಾರೆ ಅಂದ್ರೆ ನಾವು ಮಾಡೋದೇ ಕರೆಯಾಗಿ ಸರ್. ಅಂದ್ರೆ ಮಾಡೋ ಟೈಮಿಗೆ ಏನೇನು ಬೇಕು ಏನಿಲ್ಲ, ಅದಕ್ಕೆ ನೀರು ಎಷ್ಟು ಬೇಕು ಎಲ್ಲ ಆ ಥರ ಮಾಡಿದೆ ಅಂದ್ರೆ ಬೆಳಿಬೋದು ಸರ್. ಆಗಿತ್ತು ನಾವು ಕಬ್ಬು ಹಚ್ತೀವಿ ಅಂತ ಸುಮ್ಮನೆ ನೀರು ಬಿಡ್ತೀವಿ ಅಂದ್ರೆ ಆಗಲ್ಲ ಸರ್. ಅದಕ್ಕೆ ಏನೇನು ಗೊಬ್ಬರ ಬೇಕು, ಏನೇನು ಮಾಡಬೇಕು, ಆ ಟೈಮಿಗೆ ಮಾಡಿದ್ರೆ ನಾವು ಒಂದು ಉತ್ತಮವಾಗಿ ಬೆಳಿಬೋದು. ನೀವು ಇದು ಬೋರ್ ಅಥವಾ ಬೋರ್ ನೀರು ಕೆನಲ್ ನೀರು ಯಾವ ನೀರನ್ನು ಬಿಡ್ತಾ ಇದ್ದಾರೆ? ಇದಕ್ಕೆ ಸರ್ ಬಾವಿ ನೀರು ಬಾವಿನಲ್ಲಿ ನೀರು ಸಂಪೂರ್ಣ ಅದು ಫುಲ್ ಐತೆ, ನೀರೇನು ಕಮ್ಮಿ ಇಲ್ಲ ಸರ್. ನಾವು ನೀರು ಗೊಬ್ಬರ ಬಿಟ್ಟು ಸರ ಕಬ್ಬಿಗೆ ಮತ್ತೊಂದು ಅವಶ್ಯಕತೆ ಇಲ್ಲ ಸರ್. ಒಂದು ನೀರು, ಒಂದು ಗೊಬ್ಬರ, ಒಂದು ಕಸ ತೆಗೆದು ಬಿಟ್ಟು ಸರ ಮೇಂಟೆನೆನ್ಸ್ನು ಕಮ್ಮಿ ಐತೆ ಸರ್. ಒಳ್ಳೆಯ ಆದಾಯ ಐತಿ ಸರ್. ಎಲ್ಲ ಬೆಳೆಕ್ಕಿಂತ ಇದು ಒಳ್ಳೆಯ ಆದಾಯ. ನಾವು ಈ ಸದ್ದ ಕಬ್ಬು ಕಟಾವು ಮಾಡಕತ್ತಲ್ಲ, ಇವರು ಇಲ್ಲಿ ಇದೇ ಊರಿನವರು ಅಥವಾ ಎಲ್ಲಿ ಬೇರೆ ಕಡೆಯಿಂದ ಬಂದವರು ಸರ್? ಬೇರೆ ಮಹಾರಾಷ್ಟ್ರದಿಂದ ಬಂದಿಲ್ಲ. ಸ್ವಲ್ಪ ಈ ಕಬ್ಬನ್ನು ಕಟಾವು ಮಾಡಕ್ಕೆ ಬಂದಿದ್ದಾರಲ್ಲ, ಸ್ವಲ್ಪ ಅವ್ರ ಹತ್ರನೂ ಸ್ವಲ್ಪ ವಿಚಾರಣೆ ಮಾಡೋಣ. ಅವ್ರೇನು ಹೇಳ್ತಾರೆ ಅವ್ರವ್ರನ್ನ ಬರ್ರಿ ಸ್ವಲ್ಪ ಬರ್ರಿ. ನಾವು ನಿಮ್ಮ ಬಗ್ಗೆ ನಾವು ಸುಮ್ಮನೆ ಎಲ್ಲ ಅವ್ರಿಗೆ ಕೇಳ್ತಾರೆ. ನೀವು ಯಾವ್ರಂದು ಎಲ್ಲಿಂದ ಬಂದಿರಿ? ಅದನ್ನು ಹೇಳ್ರಿ, ನೀವು ಹೆಂಗೆ ತಗೊಂಡು ಬಂದಿರಿ, ನೀವು ಯಾವ ಬಂದಿರೋ, ಹೆಂಗೆ ಬಂದಿರೋ? ಇದ್ದಾದ ನೀವು ಬರ್ರಿ, ಒಬ್ರು ಯಾರಾದ್ರೂ ಮಾತಾಡ್ರೆ ತಪ್ಪು ಬರ್ರಿ. ಕಾರ್ಮಿಕನ ಹತ್ರನೇ ಅವ್ರದ್ದು ಅವರು ನೋಡ್ರಿ ಮೆಸ್ರಿ ರೊಕ್ಕ ಕೊಟ್ಟನ್ರಿ ನಮ್ಗೆ. ನಾವು ಇಂಥ ಕಬ್ಬ ಆದ್ರೆ ಕಟ್ ಮಾಡ್ಬೇಕು, ಉಳಿದಿದ್ದ ಆದ್ರೆ ಕಡಿಬೇಕು. ಕಡಿಬೇಕಂದ್ರೆ ರೊಕ್ಕ ಯಾಕೆ ತೊಗೊಂಡಿರಿ ಅಂತ ಅಂದ್ರಿ ಮೆಸ್ರಿ. ನೀವು ಕಬ್ಬು ಕಟಾವು ಮಾಡಕ್ಕೆ ಬಂದ್ರೆ ಹಿಂಗೆ ಕಟ್ ಮಾಡಕತ್ತಿಲ್ಲ. ನಿಮ್ಮ ಊರಲ್ಲಿ ಕೆಲಸ ಏನೂ ಇಲ್ಲ? ನಮ್ಮೂರಾಗ ನಮ್ಮ ಜಮೀನು ಅದಾವ್ರಿ, ಕಾಡು ಅದಾವ್ರಿ. ಹಿಂಗೆ ಲಗ್ನಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ ಸಾಲ ಇಸ್ಕೊಂಡಿವಿ, ಅದಕ್ಕೆ ಬಂದೀವಿ ರೀ. ಹಾಯ್ ದೋಸ್ತರೇ, ಗಂಡ್ಮಕ್ಳು ನೋಡಿ ಹೋಗ್ಯಾರ. ಗಂಡ್ಮಕ್ಳು ಹಂಗೆ ಕಡಿತಾರೆ, ಹಂಗೆ ಕಡಿಯೋದ್ರೆ ಮತ್ತೆ ಹೊಳ್ಳಿ ನಾನು 4 ಚಂಡಿ ಕಟ್ಕೊಂಡು ಈ ಕಾರ್ಮಿಕರ ಹತ್ರ ಬಂದು ವಿಚಾರ ಮಾಡಿದಾಗ ಅವರು ಇದೇ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಿಂದ ಬಂದವರು. ಅವರು ಈ ತಮ್ಮ ಹೊಲ ಗದ್ದೆಗಳು ಇದ್ದಾವೆ, ಅದ್ರ ಜೊತೆಗೆ ತಮ್ಮ ಕುಟುಂಬದ ನಿರ್ವಹಣೆಗಾಗಿ ಇವತ್ತು ಮದುವೆ ಮಾಡ್ಬೇಕಂತಂದ್ರೆ ಅಥವಾ ಮನೆಯಾಗ ಯಾವುದಾದ್ರು ಕಾರ್ಯಕ್ರಮ ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಜಾಸ್ತಿ ದುಡ್ಡು ಹಿಡಿತೈತಿ. ಅದ್ರ ಸಲುವಾಗಿ ನಾವು ಒಬ್ಬ ಮಾಲೀಕನ ಹತ್ರ ಸುಮಾರಾಗಿ 1 ಲಕ್ಷ 2 ಲಕ್ಷ ಈ ಥರ ಹಣ ಇಸ್ಕೊಂಡು ಅದು ದುಡ್ಡು ಮುಟ್ಟಿಸ್ಲಾಕ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ ಈ ಅವ್ರ ಜೊತೆಗೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಕರ್ಕೊಂಡು ಇಲ್ಲಿ ಕಬ್ಬು ಕಟಾವು ಮಾಡ್ಕೊಳಕ್ಕೆ ಬಂದಿದ್ದಾರೆ ಅವರು. ನೋಡ್ರಿ, ಇವೆಲ್ಲ ಅವರ ಆರ್ಥಿಕ ಸಮಸ್ಯೆಯಿಂದಾಗಿ ಅವ್ರು ಎಷ್ಟು ಚಿಕ್ಕವರಿದ್ದಾರೆ ನೋಡ್ರಿ, ಅವರೆಲ್ಲ ಇಲ್ಲಿ ಕೆಲಸ ಮಾಡ್ಲಕತ್ತಿದ್ದಾರೆ.
ನೋಡ್ಬೋದು ನೀವೆಲ್ಲ ಅಲ್ಲಿ. ನಮ್ಮ ಡಾಕ್ಟ್ರನ ನಮ್ಗೆ ತೋರ್ಸಾತ್ರಿ ಎಲ್ಲ ಹಿಂಗೆ ಎಲ್ಲ ಮಾಡ್ತೇನೆ ರೀ ಎಲ್ಲ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಎಲ್ಲ ರೈತರಿಗೆ ಆಯಿತು ಎಲ್ಲ ಕೆಲಸ ಕಾರ್ಮಿಕರಿಗೆ ಅವರ ಕುಟುಂಬಕ್ಕಾಗಿ 2,000 ರೂಪಾಯಿ ಹಿಡಿದು ಬಸ್ ಉಚಿತ ಹಿಡಿದನು ಎಲ್ಲನೂ ಕೊಟ್ಟಿದ್ದಾರೆ. ಆದರೂ ಜನಗಳು ಕಾರ್ಮಿಕರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗೋದನ್ನು ತಪ್ಪಿಲ್ಲ. ಏನಪ್ಪ ಅಂತಂದ್ರೆ ಈ ಕಾರ್ಮಿಕರಲ್ಲಿ ವಿಚಾರಣೆ ಮಾಡಿದಾಗ ಅವರು ನಮ್ಮದು ಹೊಲನೂ ಇದೆ ಸರ, ಇದೂ ಐತಿ, ಆ ಸರಿಯಾದ ಬೆಳೆಲಾಗ್ಯದ, ಆ ಉದ್ದೇಶದಿಂದ ದುಡ್ಲಕ್ಕೆ ಬಂದೀವ್ರಿ ನಾವು ಅಂತ ಹೇಳಿದ್ರು ಅವರು. ಆದರೆ ಇವರು ರಾಜ್ಯ ಸರ್ಕಾರ ಏನಪ್ಪ ಅಂತಂದ್ರೆ ರೈತರಿಗಾಗಿ ಅಲ್ಲಿರ್ತಕ್ಕಂಥ ಈ ಕೊಪ್ಪಳ ಜಿಲ್ಲಾ ರೈತರಾಗಿರ್ಬೋದು, ಆ ರೈತರು ದೂರಿಂದ ಬಂದಾರಲ್ಲ ಆ ರೈತರಿಗೋಸ್ಕರ ಆ ವಲಸೆ ಹೋಗೋದೇ ಹಾಗೆ ಯಾವುದಾದ್ರೂ ಅವರು ಅಲ್ಲಿಂದ ವಲಸೆ ಹೋಗೋದ ಹಾಗೆ ಯಾವುದೇ ರೈತರಿಗಾಗಿ ಈ ಬೆಂಬಲ ಬೆಲೆಗಳಾಗಿರ್ಬೋದು, ಹಾಗೆ ಈ ಮೋದಿ ಸ್ಕೀಮ್ ಇದೆಯಲ್ಲ ಅದು ಪ್ರಧಾನಮಂತ್ರಿ ಪ್ರತಿ ವರ್ಷಕ್ಕೆ 6,000, ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರನೂ ಪ್ರತಿ ತಿಂಗಳನ್ನು ಅದನ್ನೇ ಕೊಡ್ತಾ, ಹೇಗೆ ಇದು ಗೃಹಲಕ್ಷ್ಮಿಯನ್ನು ಕೊಡ್ತದಲ್ಲ ಅದ್ರ ಜೊತೆ ರೈತರಿಗೆ ಸಲುವಾಗಿ ಇವ್ರನ್ನೂ ಏನಾದರೂ ಒಂದು ಸ್ಕೀಮನ್ನು ಕೊಡುವಾಗಿ ಮಾಡಿದ್ರೆ ರೈತರು ಕೂಡ ಅವರು ಇವತ್ತು ವಲಸೆ ಹಿಂಗೆ ಬರ್ತಿರಲಿಲ್ಲ. ಇಲ್ಲಿ ನೋಡ್ಬೋದು ಎಲ್ಲ ಕಬ್ಬು ಕಟ ಮಾಡಿ ಹಾಕಿ ಇಟ್ಟಿದ್ರೆ. ಕಾಣಿಸ್ಬೋದು ಎಷ್ಟು ಇದೆ ಕಟ ಮಾಡಿ ಇಟ್ಟಿದ್ದು, ಎಷ್ಟು ಸಾಯಂಕಾಲ ದಪ್ಪದಲ್ಲಿ. ಇಲ್ಲಿ ಇದು ಹುಣಸೆ ಮರ ಕೆಳಗಡೆ ವಿಶ್ರಾಂತಿ ಪಡ್ಲಾಕತ್ತಾರ. ನೋಡಿ, ಶಾಲೆಗಳಿಂದ ಬಿಟ್ಟು ಸಣ್ಣ ಮಕ್ಕಳಲ್ಲೆಲ್ಲ ಕೆಲಸದ ಅವ್ರ ತಂದೆ ತಾಯಿದವರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ಚಿಕ್ಕ ಮಕ್ಕಳು ಇಲ್ಲಿ ನೋಡಿ ಇಲ್ಲೆಲ್ಲ ಮರದ ಕೆಳಗೆ ವಿಶ್ರಾಂತಿ ಪಡೆದಾರೆ. ಇವರೆಲ್ಲ ಕಾರ್ಮಿಕರ ಮಕ್ಕಳು. ಇವರು ನೋಡ್ಬೋದು ನೀವು, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ನಮ್ಮ ತಗೋಬ್ಯಾಡ್ರಿ ಈ ಹೊಲದ ಮಾಲೀಕರು ಕೂತಾರಿಲ್ಲಿ, ಅವ್ರ ಜೊತೆನೇ ಸ್ವಲ್ಪ ಸಂವಾದ ಮಾಡೋಣ. ಏನು ಇಲ್ಲಿ ಕಬ್ಬು ಕಡ್ಲಿಕ್ಕೆ ಬಂದಾರ, ಎಲ್ಲಿಯವ್ರು ಬಂದಾರ, ಹೆಂಗೆ ಬಂದಾರ? ಕೊಪ್ಪಳ ಜಿಲ್ಲಾದವ್ರು ಹೇಳಿದ್ದಾರೆ. ನೀವು ಏನೇನು ನಿಮ್ಮ ಹೊಲ್ದಾಗ ಏನೇನು ಹಾಕಿದ್ರಿ? ಯಾವ್ಯಾವ ಬೆಳೆಗಳು ಅದಾವ? ಕಬ್ಬ, ದ್ರಾಕ್ಷಿ, ನಿಂಬೆ ಗಿಡ, ತೆಂಗಿನ ಗಿಡ, ಮಾವಿನ ಗಿಡ, ಪೇರು ಗಿಡ ಎಲ್ಲ ಅವ್ರಿ. ವರ್ಷಿಗೆ ನೀವು ಅದೇ ಏಟ್ ತೊಗೋತೀರಿ? ಕಬ್ಬಿಂದ ಏಟ್ ಬರ್ತೈತಿ, ದ್ರಾಕ್ಷಿದ ಏಟ್ ಬರ್ತೈತಿ? ಕಬ್ಬಿಂದ ಒಂದು 2-3 ಲಕ್ಷ ಬರ್ತದ್ರಿ. ದ್ರಾಕ್ಷಿದ ಒಂದು 4 ಲಕ್ಷ ಬರ್ತದ. ನಿಂಬೆ ಗಿಡದ ಒಂದು 2-3 ಲಕ್ಷ ಬರ್ತದ. ಇಷ್ಟಾದ್ರಿ ಇದು. ಮತ್ತು ಅದ್ರ ಜೊತೆಗೆ ಇವು ಯಾವ ತರಕಾರಿ ಗಿರ್ಕಾರಿ ಅದು ಏನು ದಿನದ್ಲೇ ಇರ್ತದ್ರಿ. ಅದು ದಿನ ನಮ್ದು 1,500 1,500 ಹಿಂಗೆ ಬರ್ತದ್ರಿ ಅದು. ಆಮೇಲೆ ನೀವು ತರಕಾರಿ ಜೊತೆ ಅದು ಅಲ್ಲದೆ ನಿಮ್ಮ ಈ ಹೊಲದಲ್ಲಿ ಅಂದ್ರೆ ಊರ ಹತ್ತಿರನೇ ಹೊಲ ಕಾಣಿಸ್ತೈತಿ. ಇಲ್ಲಿ ನೀವು ದನ ಕುರಿಗಳು ಅಥವಾ ಏನಾದರೂ ಈ ಕೋಳಿಗಳು ಮಾಡ್ಕೊಂಡಿದ್ದಾರೆ ಅನ್ನೋ ಕೇಳೋದು. ಏನೇನು ಮಾಡ್ಕೊಂಡಿದ್ರಿ ನೀವು? ಹಾಲಿನಗಾರಿಕೆ ಏನಾದರೂ ಮಾಡಿದ್ರೆ ತಂದು? ಎಷ್ಟು ಏನು ಹಾಲಿಂದ ಏನು ಆಕಳು ಎಮ್ಮೆ? ಮತ್ತು ಅದ್ರ ಜೊತೆ ಕುರಿಗಳು ಒಂದು 2 ಅವ್ರಿ. ಅದ್ರ ಕೋಳಿಗಳನ್ನು ಸಾಕಣೆ ಮಾಡಿ ಕಾಣಿಸ್ತಾ ಇದ್ದಾರೆ. 50 ಕೋಳಿಗಳು ಸಾಕಣೆ ಮಾಡಿದ್ರಿ. ಇಲ್ಲಿ ಕಾಣ್ಬೋದು, ಇಲ್ಲಿ ಹೊರ ಹಿಂದೆ ನೋಡ್ರಿ ವೀಕ್ಷಕರೇ, ಹಿಂದ್ಗಡೆ ಕೋಳಿಗಳು ಕಾಣ್ತಾವ.
ಇಲ್ಲಿ ಹಾಗೆ ಹಿಂದ್ಗಡೆ ಇರ್ತಕ್ಕಂಥ ದನಗಳನ್ನು ಕಾಣಿಸ್ತವೆ. ಇವಾಗ ವರ್ಷಿಗೆ ಏನಿಲ್ಲ ಅಂದ್ರೂ ಒಂದು 10-15 ಲಕ್ಷ ರೂಪಾಯಿ ಆದಾಯ ಬಂದರು. ಅದ್ರ ಜೊತೆಗೆ ಕಸಬ ಅಂತ ಹೇಳಿಕೆ ಆದಾಯ ಅಂತ ಹೇಳಿಕರೆ ಇವು ಕೋಳಿ ಕುರಿ ಹಾಗೂ ದನ ಸಾಕಾಣಿಕೆಯನ್ನು ಹೀಗೆ ಮಾಡ್ತಿದ್ದಾರೆ. ಹಾಗೆ ನೀವು ಕಬ್ಬನ ನೀವು ಕಬ್ಬು ಕಳಿಸ್ತಿರಲ್ಲ, ಕಬ್ಬಿನ ರೇಟ್ ಯಾವ ರೇಟ್ ಅದ? ರೇಟ್ ಕರೆಕ್ಟ್ ಬಿಲ್ ಕೊಡ್ತಾರ ಹೆಂಗೆ? ಕರೆಕ್ಟ್ ಬಿಲ್ಲೇ ಕೊಡಲ್ರಿ. ಕಬ್ಬಿನ ರೇಟ್ನೂ ಇಲ್ಲ, ರೈತರಿಗೆ ಫೈದಾನೂ ಇಲ್ಲ. ಸುಮ್ಮ ಗೊಬ್ಬರ ಹಾಕೋದು, ಲಾಗೋಡಿ ಹಾಕೋದು, ಬಂದೊಟ್ಟೆಲ್ಲ ತೊಗೊಂಡು ಕುಂದ್ರದು. ಸ್ವಲ್ಪ ರೇಟ್ ಅದು ಹಾಕಂತ ಬರಂಗೆ ಮಾಡ್ಬೇಕ್ರಿ. ಅದು ಸ್ವಲ್ಪ ಬಿಲ್ಗಳು ಜಲ್ದಿ ಕಳ್ಸದಂಗೆ ಮಾಡಬೇಕು. ರೈತರು ಅದ್ರ ಮ್ಯಾಗೆ ಇರ್ತೀವಿ ನಾವು. ಅದ್ರ ಮುಂದೆ ನಮ್ಗೇನು ಪಗಾರ ನೀರ ಎಲ್ಲಿದ್ರಿ? ಅದೇ ಬೆಳೆದು ಅದೇ ಉಣದ ಅದು ನಮ್ದು. ಮತ್ತೇನಾರು ಸರ್ಕಾರ ಸಹಾಯ ಮಾಡ್ಬೇಕಿಲ್ರಿ ಅದಕ್ಕೆ? ಹೌದು, ಸಹಾಯ ಮಾಡ್ಬೇಕು. ಅದ್ರ ನೀವೇನಾದರೂ ನೀವು ಕಬ್ಬಿಗೆ ದ್ರಾಕ್ಷಿಗೆ ಇನ್ಸೂರೆನ್ಸ್ ಮಾಡಿಸ್ಬೇಕಂತ ಏನಿದಾವನ್ರಿ? ಹ್ಞೂ ರೀ, ಮತ್ತೆ ಮಾಡಿಸ್ಬೇಕ್ರಿ. ಇನ್ಸೂರೆನ್ಸ್ ಮಾಡ್ಬೇಕ್ರಿ. ಕಬ್ಬಿನ ಇನ್ಸೂರೆನ್ಸ್, ಗಿಡದು, ದ್ರಾಕ್ಷಿದು ಎಲ್ಲ ಇನ್ಸೂರೆನ್ಸ್ ಕೊಡಿಸ್ಬೇಕ್ರಿ. ನೀವು ಇಲ್ಲಿ ಯಾವ್ದಾದ್ರು ಬೆಳೆಗೆ ಇನ್ಸೂರೆನ್ಸ್ ತೊಗೊಂಡ್ರಿ? ಈಗ ಎಲ್ಲಿದ್ರಿ ಸರ್? ಒಟ್ಟೆ ಇನ್ಸೂರೆನ್ಸ್ ಕಟ್ಲಾತಿ, ಒಟ್ಟೆ ಇನ್ಸೂರೆನ್ಸ್ ಬರಲಾಗ್ಯಾವ್ರಿ. ಯಾವ ದ್ರಾಕ್ಷಿ ಇದನ್ನು ಇಲ್ಲ, ಲಿಂಬೆ ಗಿಡದಿಲ್ಲ, ಯಾವ ತೊಗರಿ ಕಡ್ಲಿ ಯಾವ್ದು ಬಂದಿಲ್ಲ ನೋಡ್ರಿ. ತೊಗರಿದು ಬಂದಿಲ್ಲ, ಹತ್ತಿದು ಬಂದಿಲ್ಲ, ಕಬ್ಬಿಂದು ಬಂದಿಲ್ಲ. ಬರೇ ಲಾಗೋಡಿ ಹಾಕದೇ ಆದ, ಬರೇ ತುಂಬ್ಕೊಳಕತ್ತಾರ. ಇನ್ಸೂರೆನ್ಸ್ ಕೊಡಲಾಗ್ಯಾರ ಅವರು. ನೀವು ಎಷ್ಟು ವರ್ಷದಿಂದ ಕಟ್ಟಾಕತ್ತೀರಿ ಇನ್ಸೂರೆನ್ಸ್? ಅದು ಇದು 5 ವರ್ಷದಿಂದ ಕಟ್ಲಾಕತ್ತೀವ್ರಿ ನಾವು. ನೀವು ಒಟ್ಟೆ ಇನ್ಸೂರೆನ್ಸೇ ಬಂದಿಲ್ಲ? ಬಂದಿಲ್ರಿ. ಹ್ಮ್